ದಿನಮೂರು ಮುರಿಯುವುದರೊಳಗಾಗಿ ಈ ಪೃಥ್ವಿ ನಿರ್ಮಾಣವಾಗುತ್ತದೆ. ಕರ್ಣರಾಜನ್, ದಿನ 15 ಕಳೆದರೂ ನಮ್ಮ ಕೌರವೇಶನ ಕಣ್ಣಿಗೆ ಬೆಳಗಲಿಲ್ಲ ವಿಜಯಲಕ್ಷ್ಮಿಯ ಕಿರಣ. ಎಲ್ಲಿ ನಮ್ಮ ಸ್ವರ್ಣ ಸ್ವಪ್ನ ಬಂಜಗನ ಸಾಗುವುದೋ ಏನು? ಮೌನವೇಕೆ ಅಂಗರಾಜನೇ? ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಮೌನಕ್ಕೆ ಅರ್ಥವಿರುವುದೇನು ಅಂಗರಾಜನೇ? ಸಾಮ್ರಾಟ, ಏನೆಂದು ನಾಲಿಗೆ ನುಡಿಸಲಿ? ಶಿಖಂಡಿಯ ನೆವದಲ್ಲಿ ಬಿಲ್ಲು ಬಾಣಗಳನ್ನು ಬಿಟ್ಟುಕೊಟ್ಟು ಬಲಿಯಾದರು ಭೀಷ್ಮಾಚಾರ್ಯರು ಅರ್ಜುನನ ಅಂಬುವಿಗೆ. ಮಗನ ಮರಣದ ವಾರ್ತೆಯ ನೆವದಲ್ಲಿ ಕಳೆಬರವ ಕಳೆದೊಗೆದು ಕೈಲಾಸವಾಸಿಗಳಾದರು ದ್ರೋಣಾಚಾರ್ಯರು. ಇಂತಿವರ ರೀತಿ ನೀತಿಗಳನ್ನು ನೋಡುತ್ತೀರೇ, ಒಮ್ಮೆ ರೋಷದುದ್ರೇಕದಲ್ಲಿ ರಕ್ತದ ಬೆಂದು ಬೆಂಡಾಗುವುದು, ಮತ್ತೊಮ್ಮೆ ಕಣ್ಣಲ್ಲಿ ಕಂಬನಿ ತುಂಬಿ ಬುದ್ಧಿ ಬದಿರವಾಗುವುದು. ಮಾಡುವುದೇನು ಅಂಗರಾಜನೇ? ಸಾಮ್ರಾಟ, ಪಿತಾಮಹ ಭೀಷ್ಮ, ಗರುಡಿಯಾಚಾರ್ಯ, ದ್ರೋಣರು ಎದೆತಟ್ಟಿ ಮನಮುಟ್ಟಿ ಯುದ್ಧ ಮಾಡಿದ್ದರೆ ಏನೆಂದು ನಾಲಿಗೆ ನುಡಿಸಲಿ ಕೌರವೇಶ? ಭೀಷ್ಮ ದ್ರೋಣರು ತಮ್ಮ ದೇಹಗಳನ್ನು ಮಾತ್ರ ನಿನಗೆ ಬಿಟ್ಟುಕೊಟ್ಟು ಆ ಪಾಂಡವರಳು ಮನ ತುಂಬಿ ಮಮತೆ ಇಟ್ಟು ಧರ್ಮದ ಹೊದಿಕೆ ತೊಟ್ಟು ತೋರಿದರು ಕೈದವನೇ ಕಟ್ಟ ಕಡೆಗೆ. ನಿಂದೆಯನ್ನು ನುಡಿದೆಲವೋ ಕರ್ಣ? ತಾರ್ಕಿಕರ ತಾಳದಲ್ಲಿ ತುಂಬಿದುದು ಕೀರ್ತಿಯ ಹಂಬಲ ನಿನ್ನ ಅಂಗಾಂಗಗಳಲ್ಲಿ. ಓ ಅಂಗರಾಜನೇ, ನಿನ್ನಾತ್ಮ ಪ್ರೌಢಿಮೆಗೆ ಮೊದಲು ಗುಡಿ ಕಟ್ಟುವಿ, ರಾಜನಿಷ್ಠೆಯ ಬೇರನ್ನೇ ಕಿತ್ತೊಗೆಯುವಿ. ಹೊತ್ತು ಬಂದಾಗ ನೀನು ಇದನ್ನೇ ಸೂಚಿಸಲು ಬಂದೆ ಸಾಮ್ರಾಟ. ತಿಳಿದುದರ ಸಾರ ಕೌರವ ವೀರ. ಕೇಳೆನು ನಾಲಿಗೆಗಳೆಲ್ಲವನ್ನು ದೂಡಾಚೆಗೆ ದೂರ. ಕೈ ಹಿಡಿದ ಕಾಂತೆಯೇ ನಿಜ ಮಂತ್ರಿ, ಮಿಕ್ಕವರೆಲ್ಲ ಜಂತ್ರಿ. ಕೌರವೇಶ ಹೆಣ್ಣಿಗಿಮ್ಮಡಿ ಹೆಣ್ಣು, ಜಯಲಕ್ಷ್ಮಿ ಎಂಬ ಹೆಚ್ಚಿನ ಹೆಣ್ಣು. ಎಲೆ ಭಾನುಮತಿ, ನಿದ್ದೆ ಮಾಡುತ್ತೀಯನು ಮುತ್ತಜ್ಜ ಭೀಷ್ಮ. ಎಲೆ ಭಾನುಮತಿ, ನಿದ್ದೆ ಮಾಡುತ್ತೀಯನು ಮುತ್ತಜ್ಜ ಭೀಷ್ಮ ಬಾಣಮಂಚದ ಮೇಲೆ. ಬಿದ್ದಿಯನು ಕಲ್ಲಾಗಿ ದ್ರೋಣನು ಹೆಣದ ಬಣವೆಯ ಮೇಲೆ. ಕಾರಣ ರಾಜನ ಹೊರತು ಬೇರಾವ ಗಂಡುಗಲಿ ಇಲ್ಲ. ಇನ್ನವನೇ ಕೌರವ ಸೇನೆಯನ್ನು ನಡೆಸಬಲ್ಲ. ಸ್ನೇಹದ ವಜ್ರಬಂಧನದಲ್ಲಿ, ಕುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ, ದುರ್ಯೋಧನನ ಪ್ರೇಮಾಮೃತದ ಪಂಕ್ತಿಯಲ್ಲಿ ಯಾವಾಗಲೂ ಓಗೊಟ್ಟೆ ಕೌರವೇಶನ ಒಳದನಿಯ ಕೂಗಿಗೆ. ಚಿಂತಿಸದಿರೆನ್ನಯ ದೊರೆಯೇ, ಆ ಪಾಂಡವರ ಪಡಗಡಲಿನ ಗರ್ಜನೆಗಳೆಂಬ ಪೆದ್ದಗಳನ್ನು ನಡಗಿಸಿ ಕಟ್ಟ ಕಡೆಗೆ ಆ ಪಡಗಡಲ ಕುಡಿದಿಟ್ಟು ಬಿಡುವುದು ಎನ್ನಯ ಅಗಸ್ತ್ಯ ಶಕ್ತಿಯ ಧನುಸ್ಸು. ಓ ರಾಧೇಯ, ನಿನ್ನನ್ನು ಯಾರೂ ಅರಿಯದವರೇನಲ್ಲ. ಆತ್ಮಸ್ತುತಿ ಏಕೆ ಅಂಗರಾಜನೇ ಈ ಅಶ್ವತ್ಥಾಮನೆದುರಿನಲ್ಲಿ? ಓ ಧಾರ್ತರಾಷ್ಟ್ರನೇ, ವಿಜಯೋನ್ಮಾದ ಪ್ರಮತ್ತ ಪಾಂಡವರ ಎದೆ ಕೊಬ್ಬಿನ ನೆನೆಸುಕ್ಕು ನನ್ನ ಧನುಸ್ಸಿಗೆ ಮುಕ್ಕು. ನನ್ನ ತಂದೆಯನ್ನು ಕೊಂದ ಕೌಂತೆಯರ ನೆತ್ತರವ ನೊಣ್ಣನೆ ನೆಕ್ಕಲು ಚಟನೆ ಚಡಾಳಿಸುತ್ತಿದೆ ರೋಷಾಗ್ನಿ. ಅಲ್ಮಸೆದಿದೆ, ಬಿಲ್ಲೆತ್ತಿದೆ, ಮುಯ್ಯಿ ಮುಟ್ಟಿಸುವ ಸೇಡು ನನ್ನಲ್ಲಿ. ಗುರು ಸಾಮ್ರಾಟ, ಹಸ್ತಿನಾವತಿಯ ಸಾಮ್ರಾಜ್ಞಿಯ ಪದವಿಯಲ್ಲಿ ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಗುರು ರಾಜನ ರಕ್ತದಲ್ಲಿ ಪೋಣಿಸಿಕೊಂಡಿದೆ ಅಮಾನುಷ ತಾಮಸ ವೃತ್ತಿ. ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕೃಪಾಣ. ಇದಲ್ಲದೆ ಗುರು ಶಾಪಿತನು ಕರ್ಣರಾಜನು. ಈ ಗುಟ್ಟನ್ನು ಲೋಕಸಾಕ್ಷಿಯಾದ ಸೂರ್ಯ ಕಾಣದ್ದನ್ನು ಆ ಸಾವಿತ್ರಿ ಸಮಾನ ಗರತಿಯ ಕಣ್ಣು ಕಂಡಿಹುದು. ಎಲೆ ಭಾನುಮತಿ, ಸದಿ ಧರ್ಮಕ್ಕಾಗಿ ಶಾಸ್ತ್ರಗಳು ತೋರಿದ ಗೆರೆಯಲ್ಲಿರುತ್ತಿರು. ವೇದೋಪನಿಷತ್ತುಗಳು ಹೆಣ್ಣಿನ ವಾಣಿಯ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರ ಕಟ್ಟುಗಳೆಂಬ ಕಬ್ಬಿಣ ಸರಪಳಿಗಳಲ್ಲಿ ಹೆಣ್ತನವು ಕಿರಿದಾಗುತ್ತಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಬಲವಾಯಿತು ಸ್ವಾರ್ಥದೊತ್ತಾಯದಲ್ಲಿ. ಗಂಡನ ಬಾಯಿಯಿಂದ ಬಂದ ಪ್ರತಿಯೊಂದು ಅಕ್ಷರವನ್ನು ಅನುಸರಿಸಿ ಆಚರಿಸಿ
ಗರತಿಯ ಧರ್ಮದ ಗುಟ್ಟು ತಿಳಿಸಿಕೊಟ್ಟಳ ಸಾವಿತ್ರಿ ಯಮನ ಸೋಲಿನ ಅಮೃತ ರಂಗವಲ್ಲಿಯ ಬರೆದಿಟ್ಟು. ಆದರೆ ನೀನದನ್ನು ಮರೆತು ಬಿಡು. ಹೆಂಡತಿಯೇ ಗಂಡನಿಗೆ ಜ್ಞಾನ ಮಾಲೆ ಎಂದು ಸಾರುತ್ತಿದೆ ಕವಿಯ ವಾಣಿ, ಮತ್ತದನ್ನೇ ಪುಷ್ಟೀಕರಿಸುತ್ತಿದೆ ಶುಕವಾಣಿ. ನಾಥ, ಒಳಗೆ ಧರ್ಮ ಬೆಂದು ಬೆಂಡಾಗುತ್ತಲಿದೆ, ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆ ಚಾಚಿ ಸಮಸ್ತ ಕುರುರಾಜ್ಯವನ್ನು ಅಪ್ಪಿಕೊಂಡಿದೆ ಬಾಚಿ. ಹಸ್ತಿನಾವತಿಯ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರ ಮಾಂಸಪಾತ, ಕುರು ರಾಜ್ಯದೊಳಗಿನ ಮಕ್ಕಳ ಚೀತ್ಕಾರ ಆಹಾಕಾರ. ನಾಥ, ಇಂತಹ ಸಂಕ್ರಾಂತಿಯ ಸಮಯದಲ್ಲಾದರೂ ಸತ್ಯ ಸದುಪದೇಶಕ್ಕೆ ಕಿವಿಗೊಡಿ. ಕಾಲ ಕಳೆಯುವುದೇಕೆ ಕೌರವೇಶನೇ ಬಲುಜೋಕೆ, ಎಂತು ಚಾಂಚಲ್ಯಕ್ಕೆ ಚಾಪಲ್ಯ ಛಡಾಳಿಸಿದರೆ ಮಾಯೆಗಿಮ್ಮಡಿ ಮಾಯೆ, ಬೃಹಸ್ಪತಿಯ ಬುದ್ಧಿಗೆ ಭ್ರಮೆ. ಓ ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ. ರಣಕಾಳಿ ಕೆದರಿ ಮಿಡಿಮಿಡಿದು ಬರೆದು ಬದಲಿಸುವನು ಭಾರತದ ಪುಟಗಳನ್ನು ದ್ರೋಣಪುತ್ರನು. ಇನ್ನುಳಿದ ಕೌರವಾಂಗನಿಯರ ಕುಂಕುಮವಾದರೂ ಗಟ್ಟಿಯಾಗಿ ಉಳಿಯುವುದು. ಅಶ್ವತ್ಥಾಮಾರ್ಯನು ಅಪ್ರತಿಮನು ಕುರು ಜೀವನ ರಂಗದಲ್ಲಿ. ರಾಜ ಸುಯೋಧನ, ಯಮನ ಕೋಣವ ಕುಟ್ಟಿಕೊಳ್ಳುವಂತಹ ನಿನ್ನಯ ಕುಲದವನಾಗಿರದಿದ್ದರೂ ಕೇವಲ ನಿನ್ನಯ ಕುಲದ ರೀತಿ ನೀತಿಗಳನ್ನೇ ತನ್ನ ಬಸಿರಿನಲ್ಲಿ ತುಂಬಿಕೊಂಡಿರುವ ಕಟ್ಟಾಳು ಕರ್ಣಂಗೆ ಕಟ್ಟು ಸೇನಾಪತಿ ಪಟ್ಟ. ಶಕುನಿ ಮಾವನವರೇ, ಕುಲಾಭಿಮಾನದ ಕಿಡಿಯನ್ನೇಕೆ ಮುಗಿಯುತ್ತಿರುವಿರಿ? ಸತ್ಯಾನ್ವೇಷಣೆ ಗುಣಶೋಧನೆಗಳಿರದ ಕುರುಡು ಕುಲಾಭಿಮಾನ ಕ್ಷಯರೋಗಿಗೆ ಆಯುರ್ಮಾನ. ಓ ಕುಟಿಲ ನೀತಿಯ ರಾಜಪಂಡಿತನೇ, ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆ ಬೆಳೆದು ಡೊಳ್ಳಾಗಿ ಕಟ್ಟ ಕಡೆಗೆ ಬಿರಿದೊಡೆದು ಸಿಡಿದು ಬೀಳುವು ದ್ವೇಷಾಗ್ನಿಯ ಕಿಡಿಗಳು. ಆ ಕಿಡಿಗಳೆಲ್ಲ ರುದ್ರ ಜ್ವಾಲೆಗಳಾಗಿ ಹೊತ್ತುವು ನಾಡ ತುಂಬೆಲ್ಲ. ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರು. ಏನಾದರೇನಂತೆ, ನನ್ನ ಕುಲದ ದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಧೇಯನಿಗಲ್ಲದೆ. ನಿನ್ನ ಗೆಳೆಯ ರಾಧೇಯನಿಗೆ ನಿನ್ನಯ ಕುಲದ ದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪನ್ನ ಭಾರ್ಗವರಾಮ. ಆದರೆ ರಾಜನ್, ಇಂದು ಕುಲ ಕುಲ ಎಂದು ತಮ್ಮೊಳಗೆ ಬಡಿದಾಡುತ್ತಾ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟು ಬಡುವರು ಪರರಿಗಾಗಿ ಭಾರತದ ಬಾಗಿಲನ್ನು. ಇಂದು ನನ್ನ ಕೊರಳಿನಲ್ಲಿ ದಾರವಿರುವಂತೆ ನಿಮ್ಮಗಳ ಕೊರಳುಗಳಲ್ಲಿಯೂ ದಾರದ ಬಗೆ ಬೇರೆಯಾದರೂ ಹತ್ತಿ ಎಂಬುದೊಂದೇ ವಸ್ತು. ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮೆಲ್ಲರನ್ನೂ ಸ್ನೇಹದ ವಜ್ರ ಮುಷ್ಟಿಯೊಳಗಿಂದ. ಆದ್ದರಿಂದ ಈ ಅಶ್ವತ್ಥಾಮನು ಯಾವ ಬಗೆಯ ದಾರವನ್ನು ಹೊಂದಿಸುವುದಿಲ್ಲ. ಮನುಷ್ಯತ್ವವೆಂಬುದೊಂದೇ ದಾರ ಈ ಪ್ರಾಣಿ ಮನುಷ್ಯ ಕುಲದವನು ಎಂದು ತೋರಿಸಲಿಕ್ಕೆ. ಇಂತಹ ಅಭಂಗ ದಾರವನ್ನು ಧರಿಸುವವರೆಗೂ ಭಾರತೀಯರು ನರಪೇತುಗಳು ನಾಡತಾಯಿಯ ಮಾನ ರಕ್ಷಣೆಯಲ್ಲಿ. ಆದ್ದರಿಂದ ಇದೇ ತತ್ವದ ತಾವರೆಯ ಗದ್ದುಗೆ ಮೇಲೆ ಕುಳಿತುಕೊಳ್ಳಲು ಬರುತ್ತಿರುವನು ನವಯುಗದ ಕಾರಣ ಪುರುಷನು. ಸಾಮ್ರಾಟ, ಬರಿಮಿದುಳ ಮಲ್ಲನ ಕವನ ಟಿಮ್ಮಕ್ಕಿಯ ಸ್ವರ, ಕುಣಿವಳೆ ಕದನ ಕಾಳಿ ಕರಾಳಿ ಕವಿಯ ಕವಿತೆಗೆ. ಕವಿಯೇ ಕಲ್ಕಿ ತಾನಾಗಿ ಕಟ್ಟುವನು ಭಾರತವನ್ನು. ಓ ರಾಧೇಯ, ಮೆದುಳ ಮಲ್ಲನು ತನ್ನ ಬುದ್ಧಿ ಪ್ರಭಾವಳಿಯಲ್ಲಿ ಏಕಾಗ್ರತೆ ಏಕಾಂತದಲ್ಲಿ ಬರೆದಿಟ್ಟ ಧನುರ್ವೇದ ದೀಪ್ತಿಗೆ ಅಣು ಅಣುವಿನ ಅದಳು ತೆಕ್ಕೆಗೆ ಇಂದು ಭೂಲೋಕವೇ ಮೊರೆ ಹೊಕ್ಕಿರುವಾಗ ನಿನ್ನ ಪಾಡೇನು? ಓ ಆರ್ಯಪುತ್ರ, ಗುರುಪುತ್ರನ ಕದನ ಕಲೆಯ ಕೊಕ್ಕು ನಿಮ್ಮ ಹಗೆಗಳ ಹೊಟ್ಟೆಯಳು ಹೊಕ್ಕು ಕಿತ್ತು ಕೆಲವರ ಕರುಳುಗಳು ಕಟ್ಟುವವು ಮಾಲೆಯನ್ನು. ಆದ್ದರಿಂದ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ. ಕಟ್ಟ ಕಡೆಗೆ ಮಂಗಳವಾಗುವುದು ಸಮಸ್ತ ಭಾರತಕ್ಕೆ. ಎಲೆ ಭಾನುಮತಿ, ನೀನು ಈ ಹಸ್ತಿನಾವತಿಯ ಸಾಮ್ರಾಜ್ಞಿಯಾದರೇನಂತೆ? ನೀನು ಈ ದುರ್ಯೋಧನನ ಚರಣದಾಸಿ. ಬರೀ ಚರಣದಾಸಿ ಅಲ್ಲ, ಸತಿಯು ಪತಿಯ ಮಸ್ತಕಕ್ಕೆ ಉಪದೇಶಿ. ನಾನಂತೂ ಕುರುಭೂಮಿಯ ರಾಣಿ. ಏಲೆ ಕುರುಭೂಮಿಯ ರಾಣಿ, ಏಲೆ ಭಾನುಮತಿ, ನನ್ನ ಚರಣದಾಸಿ. ಇಂದಿನ ಸೇನಾಧಿಪತಿ ಪಟ್ಟ ಕರ್ಣರಾಜನಿಗೆ,
ಈ ಅಶ್ವತ್ಥಾಮನು ಯುದ್ಧ ಭೂಮಿಯನ್ನು ಬಿಟ್ಟು ಹೊರಡಲೇಬೇಕು. ಅಶ್ವತ್ಥಾಮ, ತಡೆ ಸಾಮ್ರಾಟ, ನಾನೇ ಹೊರಟು ಹೋಗುವೆನು, ನಾನೇ ಹೊರಟು ಹೋಗುವೆನು. ಓ ಹಸ್ತಿನಾವತಿ, ಕುರುಕುಲಕ್ಕೆ ಈ ನೀಚ ಶಕುನಿ ಎಸಗಿದ ಅನ್ಯಾಯಕ್ಕೆ ನೀನೇ ಸಾಕ್ಷಿ. ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ, ಸತ್ಯ ಪಕ್ಷಪಾತಿ. ಕರ್ಣ, ಕರ್ಣರಾಜನಿಗೆ, ಕರ್ಣರಾಜನಿಗೆ ಮಂಗಳವಾಗಲಿ, ನಮ್ಮ ಯುವರಾಜನಿಗೂ ಸಹ. ಏನು ನರೇಶ, ನಿಮ್ಮದೇಕಿಲ್ಲಿ ಪ್ರವೇಶ? ಶಾಸ್ತ್ರ ಚರ್ಚೆಯ ಸಭೆ ಸ್ಥಾನವಲ್ಲ, ವೇದಾಂತಿಗೆ ವಿರಾಮ ರಂಗವಿದಲ್ಲ. ನೀನು ಪೂರ್ಣ ಮಾನವನು, ದೇವಮಾನವನು, ಮತ್ತೆ ಮಹಾತ್ಮನು ಇಂದಿನ ಪೃಥ್ವಿಯಲ್ಲಿ. ನಿನಗಾವ ವೈರಿ ಎಂಬುವನಿಲ್ಲ ಸಮಸ್ತ ಮಾನವ ಕುಲದಲ್ಲಿ. ಚೇಷ್ಟೆ ಚಡಾಳಿಸಿದೆ ನಿಮ್ಮೆದೆಯಳು ಅಂಗರಾಜ. ಕಟು ನುಡಿಗಳನ್ನು ನುಡಿಯದಿರಿ, ಪರಿಹಾಸ್ಯವ ಮಾಡಿ. ಪರಿಹಾಸ್ಯವಲ್ಲ ಪೃಥದೇವಿ ಪುತ್ರ, ನಿಜ ಸ್ಥಿತಿಯನ್ನರುಹಿದೆ. ನಿನ್ನ ಬಗೆಗೆ ಇರುವ ನನ್ನೆದೆಯ ಶಬ್ದವನ್ನು ಚಿತ್ರಿಸಿದೆನಷ್ಟೇ. ಓ ಧರ್ಮರಾಜನೇ, ರಾಜವಿದ್ಯ ಗರ್ವಿತನೂ ನೀನಲ್ಲ, ಬಂಧುಗಳ ಅಭ್ಯುದಯದ ಶ್ರೇಯಸ್ಸಿಗಾಗಿ ಬಂದಿರುವ ತ್ಯಾಗ ಮೂರ್ತಿಯೂ ನೀನು. ತರವಲ್ಲ ನಿನಗೆ ಮಾರಿಯ ತೆರೆದ ಬಾಯೊಳು ಬಂದು ಬೀಳುವುದು. ಮಾರಿಯ ತೆರೆದ ಬಾಯಿ ಇದಲ್ಲ, ರಣಭೂಮಿ ಈ ಧರ್ಮರಾಯನಿಗೆ. ಕರ್ಣರಾಜನ್, ಟಳ್ಟಳನೆ ಒಡೆದು ಪುಡಿ ಪುಡಿಯಾಗುವವು ಮಾಯೆಯ ಪಟಲೆಗಳೆಲ್ಲ ಈ ರಣಾಂಗಣದಲ್ಲಿ. ಪುಣ್ಯ ಪಾಪಗಳು, ದ್ವೇಷ ಸ್ನೇಹಗಳು ಬೆಂದುರಿದು ಭಸ್ಮವಾಗುವವು ಇಲ್ಲಿ ಈ ರಣಾಂಗಣದಲ್ಲಿ. ಇಲ್ಲಿ ಮೈಯ ಮೆತ್ತುವ ನೆತ್ತರ್ಗೆಸರು, ಕೈವಲ್ಯದ ಕುಸರು. ಅದೇ ತಕೋ ನನ್ನೆದೆಯಲ್ಲಿ ಕರುಣೆಯ ಕೂಗೆದ್ದಿದೆ. ದೂರಾಗು ಧರ್ಮರಾಜನೇ, ಕಳಿಸಿಕೊಡೋ ಆ ಕೃಷ್ಣ ಅರ್ಜುನರನ್ನು. ಕರ್ಣರಾಜನ್, ನೀ ತೋರುವ ಕರುಣೆ ನನಗೆ ಕರ್ಕಶ ಕಠೋರ. ನನಗಾಗಿ ನೀ ಸುರಿಸುವ ಕರುಣಾ ರಸ ನನ್ನೆದೆಗೆ ತಪ್ತ ಬರದ ರಸ. ಅದೇ ತಕೋ ಅದಾವ ನೆವಕು ಮರುಗುತ್ತಿದೆ ನನ್ನ ಮನ. ತಿಳಿಯದು ಇದರ ಮರ್ಮ, ನಿಮಿಷದೇ ಆಗುವೆ ನೆತ್ತರ್ಗೆಸರಿನೊಳೆ ಧರ್ಮ. ನೆತ್ತರ್ಗೆಸರಿನ ಮೇಲೆ ನಿಲ್ಲದೆಲೆ ನಿಲುಕಲಾರದು ನೀಲಕಂಠನ ನೀಳಯ ಕ್ಷತ್ರಿಯನಿಗೆ. ಓ ರಣಕಲಾ ಪಂಡಿತನೇ, ನಿನ್ನೊಳಿರುವ ಬಿಲ್ವಿದ್ಯೆಯನ್ನು ತೋರಿಸು ನನಗೆ. ಮೆಚ್ಚಿನ ವೀರನಾಗುವೆ, ಸಿದ್ಧನಾಗು ಯುದ್ಧಕ್ಕೆ. ಏನು ಮಾಡಲಿ? ಓ ಮಹಾತ್ಮನೇ. ಮಹಾತ್ಮನೆಂದು ಕರೆಯದಿರು ಕರ್ಣರಾಜನೇ. ಯೋಗದ ದಿವ್ಯ ಶಕ್ತಿಯಳು ಪವಾಡಗಳನ್ನೇನೂ ಮಾಡಿಲ್ಲ. ನಾನೇನು ಮಾಯಾ ಕೋಲಾಹಲನಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದರೂ ಸತ್ಯವನ್ನು ಕಟೆದು ಕೆತ್ತಿದ ಆನಂದ ಮೂರ್ತಿ ನೀನು. ಇಗೋ ಇಗೋ ಸಿದ್ಧನಾಗು. ಸಿದ್ಧನಾಗು.
ಧರ್ಮಾತ್ಮನಿಗೆ ನಿದ್ದೆ ಹತ್ತಿತು. ನನಗೆ ನಿದ್ದೆಯ ಸತ್ತಿಲ್ಲವಾಯಿತು. ರಂಡೆತನದ ಮುಕುಟ. ಏನನ್ನುತ್ತಿರುವಿರಿ ಅಭಿಮನ್ಯು ಮಹಾರಾಜರೇ? ನೀವು ಮಲಗಿದ್ದ ರಣಾಂಗಣದ ನೆಲವೇನು ಕೈಲಾಸದ ಬಾಗಿಲೆ. ಸುಳ್ಳು ಸುಳ್ಳು, ತುಂಬಾ ಸುಳ್ಳು ಹೇಳಿದ್ದೀರಿ, ತುಂಬಾ ಸುಳ್ಳು ಹೇಳಿದ್ದೀರಿ. ಉತ್ತರೆ ಅತ್ತೆ, ನನ್ನ ತನುಮನಗಳೆರಡೂ ಒಂದಕ್ಕೆ, ನನ್ನ ಬದುಕೆಲ್ಲವೂ ಬದುಕಿದೆ ಬೇರೊಂದಕ್ಕೆ. ಇನ್ನೇನಿದೆ ಅತ್ತೆ ಮುಂದಕ್ಕೆ? ಕಣ್ಣ ಮುಂದೆ, ಮನದ ಮುಂದೆ ಪತಿಯ ಚಿತ್ರವನ್ನೇ ನಿಲ್ಲಿಸಿಕೊಂಡು ಕಮ್ಮನಿಗೊರೆಯುವುದೊಂದೇ ಕರ್ತವ್ಯವಲ್ಲ ನಿನಗೆ. ಇದಕ್ಕಿಂತಲೂ ಮಿಗಿಲಾದ ಕರ್ತವ್ಯ ಉಂಟು ನಿನಗೆ. ಕರ್ತವ್ಯ? ಅದ್ಯಾವ ಕರ್ತವ್ಯ ತಾಯಿ? ಈ ಬಿತ್ತರದ ಭೂಮಿಯೊಳು ಒಂದೊಂದೆಣಿಸದೆ, ಏನನ್ನೋ ಬಯಸದೆ ನಿಷ್ಕಾಮ ಕರ್ಮ ಯೋಗವನ್ನು ಆಚರಿಸಬೇಕಾಗುವುದು ವಿಧವೆಗೆ ಸದವೆಗಿಂತಲೂ. ಸಂಸಾರದಲ್ಲಿ ಹೊಟ್ಟೆ ಉರಿದರು, ನೆತ್ತಿ ಸುಟ್ಟರು, ವಿಧವೆಯ ಕಹಿ ಕರ್ಮದಲ್ಲಿ ಕಾಲ ಕಳೆಯಬೇಕು, ಸಾವು ತನ್ನಿಚ್ಛೆಯಲ್ಲಿ ಬರುವ ಪರ್ಯಂತ. ಹೌದಮ್ಮ, ಹೌದು. ಧರ್ಮಯೋಗಿನಿಯಾಗಬೇಕು. ನಿಷ್ಕಾಮ ಕರ್ಮಕಲೆ ವಿಧವೆಯ ಬಾಳಿನ ಬೇರು. ಅಂದಾಗುವುದು ಆತ್ಮೋನ್ನತಿ, ಅದಕ್ಕೆ ಗುರಿತಾಗಿದೆ ಸ್ಥಿತಪ್ರಜ್ಞ ಶಾಂತಿ. ಆಗಲೇ ವಿಧವೆಯ ಬಾಳಿನ ಬೆಳಕು. ಈಗಂತೂ ನನ್ನ ಸುತ್ತಮುತ್ತಲೂ ಸುತ್ತುತ್ತಿದೆ, ಮತ್ತೆ 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 ಮುತ್ತುತ್ತಿದೆ. ಕತ್ತಲು, ಕಾರ್ಗತ್ತಲು, ಕಗ್ಗತ್ತಲು, ಬರೀ ಕತ್ತಲು, ಕತ್ತಲು, ಬರೀ ಕತ್ತಲು, ಕಗ್ಗತ್ತಲು, ಕಾರ್ಗತ್ತಲು, ಕತ್ತಲು. ದ್ರೌಪದಿ, ಆರ್ಯಪುತ್ರ, ದ್ರೌಪದಿ, ಆರ್ಯಪುತ್ರ, ಮಲಗಿ ಮಲಗಿ ಸಾಕಾಗಿದೆ, ಎದ್ದು ಕುಳಿತುಕೊಳ್ಳಬೇಕೆನಿಸಿದೆ. ಮೆಲ್ಲನೆ ಹೇಳಿ. ಧ್ರುಪದಜಿ, ಮನುಷ್ಯನ ಆಸೆಗೆ ಕೊನೆಯದಲ್ಲಿ ಕಲ್ಪನೆಯ ರೆಕ್ಕೆಗಳು ದಣಿದವು, ಹಾರಿ ಹಾರಿ ಆಸೆಯ ಕೊನೆಯ ಕಾಂಬುದಕ್ಕೆ. ಹರಸೊತ್ತಿಗೆಯ ಆಸೆಯಿಂದಲ್ಲವೇ ಯುದ್ಧವನ್ನು ಆರಂಭಿಸಿರುವುದು. ರಾಜರಾಜರು ಭೂಮಿಗೆ ಬಡಿದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡಜನರು ಹೆಮ್ಮೆಗೆ ನಿಂತು ಹೊಡೆದಾಡಿ ಸಾಯಬೇಕಲ್ಲವೇ? ಇದೊಂದು ವಿಕೃತಿ ಭಾರತೀಯ ಸುಕೃತಿಗೆ. ಪಾಂಚಾಲಿ, ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾದುದು. ಇದುವರೆಗೂ ಕೌಂತೆಯರನ್ನು ಕೃಪಾದೃಷ್ಟಿಯಿಂದ ಕಾಣುತ್ತಿದ್ದ ಜಯಲಕ್ಷ್ಮಿ ಜಾರುವಳೇನೋ ಕೌರವೇಶನ ಕಡೆಗೆ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಿಲ್ಲ. ಕರ್ಣನನ್ನು ಕೊಲ್ಲುವುದು ಅರಕ್ಷಣಂ ಈ ಫಲ್ಗದೆಗೆ. ಓ ಋಕೋದರನೇ, ಬಕಾಸುರನಲ್ಲ ಅಂಗರಾಜ ಕರ್ಣ. ಗದೆಗೆ ದಾರಿ ತೋರದು, ಭೀಮಶಕ್ತಿಗೆ ತೊಡಕು ಬಿಚ್ಚದು ಧನುರ್ವೇದ ಮಂತ್ರಗಳ ತಾಕಲಾಟದಲ್ಲಿ. ಹೀಗೆ ಬಂಡಿಪರು ಕರ್ಣನನ್ನು ಶಬ್ದ ಪಂಡಿತರು, ಇದನ್ನು ಚರಿಸುವರು ಎಣದ ಶಾಂತಿಗೆ ಮೆಚ್ಚಿದವರು. ಬೆಟ್ಟದಂತಹ ಫಲಯುತನು ಕಟ್ಟಿ ಕಂಕಣವ ನೇತ್ತರದ ಒಳ ನಟ್ಟ ನಡ ನಿಂತಿರೆ ದಿಟ್ಟಿಸುತ್ತ ಜಗಜಟ್ಟಿಯ ಬಿಟ್ಟು ಹೋಗುವಳು ತಾನೇ ಮಾರಿ ಮೃತ್ಯುಂಜಯನಲ್ಲಿ ಮೊರೆ ಇಡಲಿಕ್ಕೆ. ಅಂದ ಬಳಿಕ ಆ ಕರ್ಣ ಕೀಟಕ
ಇದು ಬರೀ ಶಬ್ದಾಡಂಬರ. ಆಡಂಬರದ ಅಂಗವಟ್ಟಲ್ಲ ಈ ಭೀಮನದು. ಆ ಮಾರಿ ಮುಸಿಡಿಯನ್ನೇ ತೆಕ್ಕಿದ್ದೇದಿನಾದುವೆನು ಅಂದ ಬಳಿಕ ಧರ್ಮರಾಜನ್ ಈ ಭೀಮನ್ಗೆ ಆ ಕರ್ಣ ಕೇವಲ ಕೀಟಾಣು. ಓ ಬಲ ಭೀಮನೆ, ಬರೀ ಬಲಶಾಲಿಗೆ ಪ್ರವೇಶವಿಲ್ಲ ಇಂದಿನ ವಿಜ್ಞಾನ ಪ್ರಪಂಚದಲ್ಲಿ. ತಿರಸ್ಕಾರವೆನ್ನದೆ ವಿಜ್ಞಾನಕ್ಕೆ ಪುರಸ್ಕಾರವೆಂದು ತಿಳಿದುಕೋ ನನ್ನೇ ಉದ್ಗಾರ. ಆ ರಾವಣನ ತಲೆಯ ಕುಟ್ಟಿ ಕೊಲ್ಲುವಂತಹ ಬೆಟ್ಟದಂತಹ ಶಕ್ತಿ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ಆ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತಹ ಶಕ್ತಿ ಅಸಮರ್ಥವೆಂದು ಬಗೆದು ಸುಜ್ಞಾನಿಯಾದ ಹನುಮ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನ ವಧೆ ಮಾಡಿಸಿದನು. ಅಂತೂ ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ತಲೆಬಾಗುವುದೆಂಬುದು ಅಥರ್ವಣ ವೇದದ ಅರ್ಥಗರ್ಭಿತ ಮಾತಿದು. ಆದರೆ ಏನಾಯ್ತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದೊಗವ ಮಹಾಶಕ್ತಿಯೊಂದಿದೆ ಸಾಂಖ್ಯ ಯೋಗದಲ್ಲಿ. ಒಂದು ವೇಳೆ ವಿಜ್ಞಾನವು ತಾನೇ ಅಪಾರ ಹತ್ಯಾಕಾಂಡವ ನಡೆಸಿದರೆ ಸಾವು ನೋವುಗಳಲ್ಲಿ ನರಳುತ್ತಿರುವ ಪೃಥ್ವಿಯ ನೆತ್ತಿ ಸಂರಕ್ಷಿಸುವ ಶಕ್ತಿ ಇದೆ ಸಾಂಖ್ಯ ಯೋಗದಲ್ಲಿ. ಪಾಂಡವರ ಜೀವಿತವೇ ಸಾಂಖ್ಯ, ನಮ್ಮ ಬಲ್ಲದ ಗೊಲ್ಲನೆ ಕಪಿಲ. ಆ ಕುರುಕ್ಷೇತ್ರವೇ ಯೋಗ, ಪಾಂಡವರ ಹೋರಾಟವೇ ಕಠಿಣ ಸಾಧನೆ. ಇಂತಿರೇ ಮೂರ್ತಿವಂತ ವಿಜ್ಞಾನಿ ಆಗಿರಲಿ ಕರ್ಣ, ಆ ಕರ್ಣನ ತಲೆ ತೆಗೆಯುವರೇ ಸಾಂಖ್ಯರು ಈ ಕುಂತಿಯ ಮಕ್ಕಳು. ಎಂತಾದರೂ ಕರ್ಣನನ್ನು ಕೊಲ್ಲುವುದು ಕಠಿಣ. ಏನದು? ಕರ್ಣನನ್ನು ಕೊಲ್ಲುವುದು ಈ ಕೌಂತ್ಯರಿಗೆ ಅಸಾಧ್ಯವಂತೆ. ಅಣ್ಣನವರ ಉದ್ಗಾರ. ಸತ್ಯ, ತ್ರಿವಾರ ಸತ್ಯ. ಕೃಷ್ಣದೇವ, ಇಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣ ರಸಾಯನದಿಂದ. ಸತ್ಯ, ತ್ರಿವಾರ ಸತ್ಯ. ವಿಷಮ ವೀರನು ಕ್ಷಾತ್ರ ಸಮರಶೂರನು ಸೂತ ಪುತ್ರನು ವಿಷಮ ವೀರನು ಕ್ಷಾತ್ರಾದೇವನು ಸಮರಶೂರನು ಸೂತ ಪುತ್ರನು ಆತನ ಪ್ರಳಯ ಪರ್ಜನ್ಯ ಸರಳ ಸಪ್ಪಳಕೆ ಆತನ ಪ್ರಳಯ ಪರ್ಜನ್ಯ ಸರಳ ಸಪ್ಪಳಕೆ ಸೇನೆ ಬೆದರಿ ಚದುರಿ ಓಡಿತು ಸತತ ಸಮಶೂರನಾಗುದೆ ಹಿಮ ಸತತ ಸಮಶೂರನಾಗುದೆ ಭಯಾನಕ ಮೂರ್ತಿತಾನೋ ಭಯಾನಕ ಮೂರ್ತಿತಾನೋ. ಕಬ್ಬೊಗೆಯ ಕಾರುವ ಕಾರ್ಮೋಡಗಳ ನಿರ್ಮಿಸುವನು, ವಿಷದ ಬೊಬ್ಬುಳಿಯನ್ನೆಬ್ಬಿಸುವಂತಹ ವಿಷವಾಯುವನ್ನೇ ಸೃಷ್ಟಿಸುವನು, ಬೆಂಕಿ ಮಳೆಯನ್ನೇ ಬೀಳಿಸುವನು, ಕೋಲ್ ಮಿಂಚಿನ ಕೆಂಗಿಡಿಗಳನ್ನು ತುಂಬುವನು. ಹೆಚ್ಚೇನು ಹೇಳಲಿ, ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕವನೇ ಗಿರಗಿರನೆ ತಿರುಗಿಸುವನು. ಅನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ
ಆ ಮಹಾರಥಿ ಕರ್ಣರಾಯ. ಆಹಾ, ಬಣ್ಣ ಕೊಟ್ಟು ಬಣ್ಣಿಸಿದೆಯೋ ಬಾಯಿ ತುಂಬ ಕರ್ಣನನ್ನು. ಓ ವಿಜ್ಞಾನಿಗಳ ಅರಸ, ಯೋಗಿಗಳ ದೊರೆಯೇ, ನಿನ್ನ ಬಲಗೊಂಡ ಪಾಂಡವರ ಭವಿತವ್ಯದ ಬಸುನಲ್ಲಿ ಬೆಳಗುತ್ತಿದೆ ಜಯಶ್ರೀಯ ಒಂದಲಿಗೆಯಲ್ಲಿ ಮಂಗಳಾರತಿ. ಈ ಕೃಷ್ಣನ ಮೇಲಿಟ್ಟಿರುವ ನಿನ್ನ ಭಕ್ತಿ ನಂಬಿಕೆಗಳಿಗೆ ಎಣೆಯೇ ಇಲ್ಲ. ಧನ್ಯ ಭೀಮಸೇನ, ಧನ್ಯ. ಭೀಮ, ಇಂತಹ ಕಲ್ಪನೆಗಳ ಕನಸು ಕಾಲನಿಗೂ ತಿಳಿಸು. ಏಕೆ ಧರ್ಮಾವತಾರ? ಸತ್ಯವಿದೆ ಶ್ರೀಕೃಷ್ಣನೇ. ಹಿಂದಿನ ಬಲ್ಲಿದ ಬಿಲ್ಲಾಳುವೆ ಕರ್ಣ. ವೈರಾಗ್ಯ ಬಾಳಿಗಿಂಬನು ಕೊಟ್ಟ ತಲೆ ತಿರುಕ ವೇದಾಂತಿಗೆ ಕರುಣ ಬಲ್ಲಿದ ಬಿಲ್ಲಾಳುವಾಗಿ ಕಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿಯೊಡೆಯುತ್ತಿದೆ ಧರ್ಮರಾಜನಳು ನೀವಿಟ್ಟ ನಂಬಿಕೆಯ ಇಡಿಗಂಟು. ಧರ್ಮರಾಜನ್, ಯೋಗೇಶ್ವರ ಕೃಷ್ಣ ಹಾಗೂ ಧನುರ್ಧಾರಿ ಪಾರ್ಥ ಇವರಿಬ್ಬರಿರುವೆಲ್ಲಿಯೇ ವಿಜಯಲಕ್ಷ್ಮಿಯ ವಾಸ್ತವ್ಯ ಎಂಬ ವ್ಯಾಸವಾಣಿಗೆ ಅಪವಾದ ಉಂಟೆ? ಉಂಟು ದೃಪದಜೆ. ಮನುಷ್ಯ ಮಾಡುವ ಸಿದ್ಧಾಂತಕ್ಕೆ ತೀರ್ಪಿಗೆ ಅಪವಾದ ಇದ್ದೇ ಇದೆ. ಆದರೆ ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಧರ್ಮಜ, ಆರನ ಹಣೆಗಣ್ಣಿನ ಕಾಳಾಗ್ನಿಯ ಚುಚ್ಚುಂಟು ನನ್ನ ಬೆಂಗಿಣಿಯಲ್ಲಿ. ಅರ್ಜುನ, ನಿನ್ನ ಬೆಂಗಿಣಿಯಿಂದ ಆ ಹಣಗಣ್ಣಿನ ಕಿಚ್ಚು ದಗದಗಿಸಿದರೆ ಅದನ್ನು ವಾರಿಸಲಿಕ್ಕೆ ಜಿಗಿದು ಬರುವಳು ಜಲಗಂಗೆ. ಶಿವನ ಜಡೆಯನ್ನು ಬಿಟ್ಟು ಕರ್ಣನ ವರುಣಾಸ್ತ್ರ ಪ್ರಯೋಗದಲ್ಲಿ. ಏನಾದರೇನಂತೆ ವೇಣುಗೋಪಾಲನೇ, ಪರಶಿವನಿಂದ ಕೊಡಲ್ಪಟ್ಟ ಪಾಶುಪತಾಸ್ತ್ರ ಅಜೇಯವಾದದ್ದು. ನಿಜ ಕೃಷ್ಣ, ಪಾಶುಪತಾಶದಿಂದ ಹೊರಹೊಮ್ಮುವ ಸಿಡಿಲಿನ ಬೆಂಗಿಡಿ ಕೆಮ್ಮೆಂಚಿನ ಕೆಂಗಿಡಿ ದಟ್ಟೈಸಿ ಕಿಕ್ಕಿರಿದು ಜಡಿದಾಗ ಹೆಬ್ಬೆಟ್ಟವೇ ಒಡಿವಡೆದು ಹಾರಿ ಹೋಗುವುದು. ಆಮೇಲೆ ಆ ಕಾರಣನಾವ ಗಿಡದ ತೊಪ್ಪಲು. ಭೀಮ, ಅರ್ಜುನನ ಪಾಶುಪತಾಸ್ತ್ರ ಕೇವಲ ಪೆಡಂಬೂತ ಮಾತ್ರ. ಪಾಶುಪತಾಸ್ತ್ರವನ್ನು ಪೆಡಂಬೂತವೆಂದು ನುಡಿದ ನಿನ್ನು ಏನಿದು ಅನಾಹುತ ವಿನಾಕಾರಣ? ಅಕಾರಣ ಪಾಶುಪತಾಸ್ತ್ರವನ್ನು ನಿಂದಿಸಿದ ಕಹಿನಾಲಿಗೆ ಇವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುವೆನು. ಸರಿ, ದೂರಾಗು ಶಾಮೆ. ನನ್ನ ಕೊರಳಾಣೆ, ಕೊಂತ ಮಾತೆಯ ಆಣೆ, ಶ್ರೀಕೃಷ್ಣನಾಣೆ, ಕೈಯ ತಡೆಯಿರಿ ಕೇವಲ 5 ಕ್ಷಣಗಳವರೆಗೆ. ಅದಾವ ವಿಧಿಯ ಕುತ್ತು ದೊತ್ತೆಂದು ಹೆಡೆಯೆತ್ತಿ ನಿಂತಿತು. ಓ ಕೃಷ್ಣ ಮುರಾರಿ, ಬೆಚ್ಚಿ ಹೇಳನಿಗೆ ಪ್ರಚ್ಛನ್ನ ಕಲ್ಕಿಯೇ. ತಂಗಿ, ವಸ್ತ್ರಾಪಹರಣ ಕಾಲದಲ್ಲಿ ನನ್ನನ್ನು ಕೂಗಿ ಕರೆದಂತೆ ಕೂಗಿ ಕರೆ ಪಾರ್ವತೀ ದೇವಿಯನ್ನು. ಕೇಳಿಸಲು ನಿನ್ನ ಕರೆ, ನಿನ್ನ ಮೊರೆ ಕೇಳಿ ಮೈದೋರುವಳು ಆ ಮಹಾದೇವಿ. ಅವಳೇ ಪರಿಹರಿಸಬಲ್ಲಳಮ್ಮ ಈ ವಿಷಮ ಸಮಯವನ್ನು. ಅಂಬಾ, ಶಾಂಭವಿ,
ಅರ್ಜುನ, ಮಾರ್ತಾಂಡ ಮಂಡಲದಳು ತುಂಬಿದ ಸತ್ಯ ತಾನೇ ಕುಂತಿ ಗರ್ಭದಳು ರೂಪುಗೊಂಡು ಮೂಡಿದಾತನೇ ಧರ್ಮಾತ್ಮಂ ಧ್ರುವ. ಇವನ ಸಹವಾಸವೆಂಬ ಸ್ವಚ್ಛೋದಕದಲ್ಲಿ ಮುನಿಗೆದ್ದ ಮನುಷ್ಯತ್ವ ಪೂರ್ಣತ್ವ ಪಡೆಯುವುದು ಈ ಪೃಥ್ವಿಯಳು. ಇಂತಹ ಧರ್ಮಾತ್ಮನ ಅಪಮಾನ ಮಾಡಿದವನಿಗೆ ಬಿಡದೆ ಬಂದೊದಗುವುದು ಕೊಲೆಯ ಪಾತಕ. ನೀನೀಗ ಧರ್ಮಾತ್ಮನ ಅಪಮಾನ ಮಾಡಿದರಿಂದ ನಿನ್ನಳು ತುಂಬಿಕೊಂಡಿತು ಕೊಲೆಯ ಪಾತಕ. ನೀನೀಗ ಧರ್ಮವನ್ನು ಕೊಂದಂತಾಯಿತು, ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿದಂತಾಯಿತು. ಈಗ ನಿನ್ನ ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಈ ಅಂಜನಾಸ್ತ್ರವನ್ನು ಸ್ವೀಕರಿಸು. ಈ ಬಾಣ ಇದರಿಂದಲೇ ಹಾರುವುದು ಕರ್ಣನ ಪ್ರಾಣ. ನೋಡದು ಬೆದರಿ ಬೆಚ್ಚಿದವು ಉಳಿದ ಸೇನಾನೆಗಳೆಂಬ ಮದ್ದಾನೆಗಳು. ಬೆಚ್ಚಿದುದು ಧೃತರಾಷ್ಟ್ರನೆಯದೆ, ಹೆಚ್ಚಿದುದು ದುಃಖ ಗಾಂಧಾರಿಯ ಒಡಲಳು. ಹರಿವಜ್ರ ಕಂಠದ ಭೀಮಾರಗ ವೀರ ಬಬ್ಬೆಗಳು ಇಳಿಯ ವಾರಿದಿಯ ಪೆದ್ದರಗಳಂತೆ ಹಬ್ಬಿದವು ಅವಳ ದಿಗಂತದಲ್ಲಿ. ಪಾಂಚಾಲಿ ಬಾ, ಪಾಂಚಾಲಿ ಬಾ. ಪಾಂಚಾಲಿ, ಹೇಗಿದೆ ದುಶ್ಯಾಸನ ವಕ್ಷಸ್ಥಳದ ನೆತ್ತರು? ಅಂದು ಸೆಳೆ ಸೀರೆಯ ಸಮಯದಲ್ಲಿ ಸೊಕ್ಕಿ ನಿಂದಿದ್ದ ದುಶ್ಯಾಸನನ ಎದುರಗುತ್ತ ಹೇಗಿದೆ ಹೇಳು? ಗೋ, ಇದೇ ಭಾಚಣಿಕೆ ನಿನಗೆ. ಹೇಗಿದೆ ದುಶ್ಯಾಸನ ಹಲ್ಲುಗಳ ಹಣಿಗೆ? ಈಗ ದುಶ್ಯಾಸನನ ಕರಳು. ರುದ್ರ ಸುಂದರಿ, ನಿನ್ನ ತುರುಬು ಕಟ್ಟಿದ ನಮ್ಮಯ ರೀತಿ ಸೊಗಸಾಗಿದೆಯೋ? ನನ್ನ ತುರುಬು ಕಟ್ಟಿದ ನಿಮ್ಮಯ ರೀತಿ ಸೊಗಸಾಗಿದೆ, ಹಾಗೂ ತೀರಾ ಹೊಸದು ಆಗಿದೆ. ಪ್ರಳಯ ಕಾಲದಲ್ಲಿ ಬಲಭಾಗ್ನೆಯ ಬೊಕ್ಕುಡು ಒಂದೇ. ನಿಮ್ಮೊಡಲ ಸಿಡಿಸಿದ ಸಿಟ್ಟು ವಿದ್ಯುಲ್ಲತ ವಾಹಿನಿಯಾಗಿ ದೋಚಿಕೊಂಡೊಯ್ಯುವುದು ಕೌರವ ಸಂಕುಲವ. ಆದರೆ ಇನ್ನೊಂದು ಕೌರವ ಕಾಡಾನೆ ಉಳಿದಿದೆ. ಅಗ್ನಿಕುಮಾರಿ, ಬಿಡು ಕೈಯ. ಹಾಸಿದ ಹೆಪ್ಪುಲಿಯಂತೆ ಆರಿ ಈಚಿಕಿ ಪಿಸುಳರ ಒಡೆಯನಾದ ಆ ದುರ್ಯೋಧನ ಎದರಗುತ್ತದಿಂದ ನಿನ್ನುಡಿಯ ತೊಳೆವೆ. ತಡೆಯಬೇಡ ಅರುಣಾಕ್ಷಿಯೇ. ಸೈರಿಸಿರಿ. ದುಶ್ಯಾಸನ ನೆದೆರಗುತ ಕುಡಿದು ನಿಮ್ಮೊಳು ತುಂಬಿಕೊಂಡಿದೆ ತಾಮಸ.
ತಾಮಸದುದ್ರೇಕದಲ್ಲಿ ನಿಮ್ಮ ಸಿಟ್ಟಿನ ತೂಕ ತಪ್ಪಿ ಅನಾಹುತವಾಗಬಹುದು. ನನ್ನ ಮಾತನ್ನು ಮನ್ನಿಸಿ ಶಾಂತರಾಗಿ ಸದ್ಯಕ್ಕೆ. ಈ ರೌದ್ರ ಭೀಮ ಶಾಂತರಾಗಿರಬೇಕೇ? ಶಾಂತಿಯೊಳಿರಬೇಕು. ಆ ದುರ್ಯೋಧನನನ್ನು ಕೊಲ್ಲಲಿಕ್ಕೆ ಧರ್ಮಾಜ್ಞೆಯಾಗುವ ಪರ್ಯಂತ. ಅದಿನ್ನಷ್ಟು ಗಳಿಗೆಯವರೆಗೆ? ಇನ್ನೊಂದು ದಿನ ಕಳೆಯಲೇಬೇಕು. ಆವರೆಗೆ ಶಾಂತನಾಗಿರಲೇ ಇರಬೇಕು, ಇರಲೇಬೇಕು. ಆಗಲಿ, ನೋಡಲಿಕ್ಕೆ ಪ್ರೇಕ್ಷಕನಾಗಿ ನಿಂತುಕೊಳ್ಳುವೆ. ಕೃಷ್ಣ ಕೃಷ್ಣ ನೋಡಿದೆಯಾ ನರೋತ್ತಮನೆ, ನೆತ್ತರ್ಗೆಸರಿನೊಳು ಹುಗಿದ ರಥದ ಗಾಲಿಗಳ, ಕೀಲು ಕಳಚಿದ ಮತ್ತೆ ತಲೆ ತಗ್ಗಿಸಿದ ಗೋಣಿನ ಕುದುರೆಗಳ ನೋಡು. ಕರ್ಣನ ಕೈಯಲ್ಲಿ ದಿವ್ಯತರ ಧನುಸ್ಸಿಲ್ಲ, ಮಂತ್ರ ಬಲಗೊಂಡ ಬಾಣಗಳಿಲ್ಲ ಅವನ ಬತ್ತಳಿಕೆಯೊಳು. ಇಂತಿರುವ ಆತನನ್ನು ಕೊಲ್ಲೆಂದು ಕಥಿಸುತ್ತಿರುವೆ ಕರುಣಾ ವಿಹೀನನಾಗಿ. ಎಲೆಮರುಳೆ, ತಡ ಮಾಡಿದರೆ ಕರ್ಣನು ಕಾಲಾಂತಕನ ಕೊಲ್ಲುವನು. ತೊಡು ತೊಡು ಬಾಣವನು ಕರ್ಣನ ಕೊರಳಿಗೆ ಗುರಿ ಇಟ್ಟು. ನನ್ನ ಕರುಳು ತಳಮಳಗೊಳ್ಳುತ್ತಿದೆ. ಕರ್ಣನಾವ ಜನ್ಮದ ಗೆಳೆಯ ನನಗೆ, ಕರ್ಣನಾವ ಜನ್ಮದ ಸಹೋದರ ನನಗೆ. ಓ ಕಮಲೋದರನೇ, ಧರ್ಮರಾಯನನ್ನು ನೋಡಿದೊಡನೆ ಹುಕ್ಕುವ ಅಕ್ಕರೆಯ ಹಾಸು ಒಕ್ಕಿದೆ ನನ್ನೆದೆಯೋಳ್ ಕರ್ಣನಿಗೋಸುಗ. ನಾ ಕೊಲ್ಲಲಾರೆ ಕರ್ಣನನ್ನು. ಬಿಟ್ಟೋಡು ಅರ್ಜುನ ರಣಭೂಮಿಯನ್ನು. ಭೀಮನನ್ನು ಕರೆದು ಕೊಲ್ಲಿಸುವೆ ಕರ್ಣನನ್ನು. ಇಲ್ಲವೇ ನಾನೇ ಕರ್ಣನ ಕೊರಳಿಗೆ ಚಕ್ರ ಬಿಟ್ಟು ನಿಲ್ಲಿಸುವೆ ಧರ್ಮಧ್ವಜವನ್ನು. ಕರ್ಣನಿಗಂಜಿ ಅರ್ಜುನನು ಓಡಿ ಹೋದನೆಂದು ಜಗತ್ತೇ ಚಪ್ಪಾಳೆ ಬಾರಿಸಲಿ ಬಲ್ಲಹಾಸ್ಯದಲ್ಲಿ. ನಿನ್ನ ಮಾತಿನ ಮೊನೆ ಚುಚ್ಚಿತೆನ್ನೆದೆಯ. ಕರ ಮುಗಿದು ಕೇಳುವೆ ಕೃಷ್ಣ, ಕರ್ಣನಾರು ಭೀಷ್ಮ ದ್ರೋಣರನ್ನು ಕೊಲ್ಲಿಸಿದಂತೆ ಆ ಸಾಮ್ಯದಲ್ಲಿ ಕೊಲ್ಲಿಸಬೇಡ ಕರ್ಣನನು ನನ್ನ ಕೈಯಿಂದ. ಓ ಕಮಲಾಕ್ಷನೇ, ಕತಿಸು ಕತಿಸು, ಈ ಕರ್ಣನಾರು? ಕರ್ಣ ಕರ್ಣ ಸೂತನ ಮಗನು, ಶಕುನಿಗೆ ಸಹಾಯಕನು. ದುರ್ಯೋಧನ ನೆದೆಯಳು ವಿಷ ಬೀಜಗಳ ಬಿತ್ತಿದನು ಶಕುನಿ. ಅದಕ್ಕೆ ಬೆಳೆ ನೀರು ಹಣಿಸಿದನು ಇದೇ ಕರ್ಣ. ಅರ್ಜುನ, ದ್ರೌಪದಿಯ ಅಂದಿನ ಸೆಳೆಸೀರೆಯ ಸಭೆಯಳು ಮೌನ ಲೋಕದ ಗುಮ್ಮನಂತೆ ಕುಳಿತಿದ್ದನೀ ಕರ್ಣ. ಬೆತ್ತಲೆಯಾಗಲಿ ದ್ರೌಪದಿಯ ಕಣ್ತುಂಬ ಕಾಣಬೇಕೆಂದು, ತುಂಬ ಕಾಣಬೇಕೆಂದು. ಹತ್ತಿಸಿದೆಯೋ ಹಗೆತನದ ಬೆಂಕಿಯನ್ನೆದೆಯೋ. ಅರ್ಜುನ, ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಪಾರ್ವತೀ ದೇವಿ ನಿನಗೆ ಅಂಜನಾಶರವ ಕೊಟ್ಟಿದ್ದುದರ ಅರ್ಥವೇನೆಂಬುದು ತಿಳಿಯದೆ ತೊಡು ತೊಡು ಬಾಣವನ್ನು ಕರ್ಣನ ಕೊರಳಿಗೆ ಗುರಿ ಇಟ್ಟು. ಧರ್ಮವನ್ನು ತಿಳಿದ ಧರ್ಮಜನ ತಮ್ಮನೇ, ತಡೆ ತಡೆ ಕೈಯ ಕೆಲ ನಿಮಿಷಗಳವರೆಗೆ. ಇಂತಹ ಅಸಹಾಯ ಸ್ಥಿತಿಯಲ್ಲಿರುವ ಈ ಕರ್ಣನನ್ನು ಕೊಲ್ಲೆಂದು ಹೇಳುತ್ತಿರುವೆ. ಇದು ಧರ್ಮವೇ ನಿನಗೆ ಕೃಷ್ಣ? ಎಲ್ಲವೋ ಕರ್ಣ, ಅಭಿಮನ್ಯುವಿನ ಕೊಲೆಗೆ
ನಿನ್ನ ಸಹಾಯವನ್ನು ನೀನಾವ ಧರ್ಮದಲ್ಲಿ ಮಾಡಿದೆಯೋ ಅದೇ ಧರ್ಮದಲ್ಲಿ ಅರ್ಜುನನಿಗೆ ಹೇಳಿದೆ, ಹೊಡೆಯೆಂದು ನಿನ್ನನ್ನು. ವಿಶ್ವ ಬಾಂಧವ್ಯದ ಧರ್ಮವನ್ನು ಬದಿಗಿರಿಸಿ ಹೀಗೆಯೇ ಕಳ್ಳಳು ಸಂಚು ಮಾಡಿ ಕೊಲ್ಲಿಸಿದೆಯೋ ಭೀಷ್ಮ ದ್ರೋಣರನ್ನು. ಎಲ್ಲವೋ ಕರ್ಣ, ನಿನ್ನೊಳು ಬಹುವಾಗಿ ಬೆಳೆದ ಕೀರ್ತಿಯ ಹಂಬಲದ ಹೊಟ್ಟೆ ಡೊಳ್ಳಾಗಿ ಬಿರಿಯುತ್ತಿದೆ. ದಾನಶೂರ ಕರ್ಣ, ತ್ಯಾಗಶೂರ ಕರ್ಣ, ಈ ಬಿರುದುಗಳ ಹಂಬಲದಲ್ಲಿ ನೀನು ಮಿತ್ರದ್ರೋಹ ಮಾಡಿದಿ, ರಾಜದ್ರೋಹ ಮಾಡಿದಿ. ಕಟ್ಟ ಕಡಿಯೊಳು ನಿನ್ನ ಆತ್ಮದ್ರೋಹ ಮಾಡಿಕೊಂಡು ನಿನ್ನ ಮಸಣದ ಕಿಚ್ಚನ್ನು ನೀನೇ ಹೊತ್ತಿಸಿಕೊಂಡಿ ಅಲ್ಲದೆ ಇನ್ನಾರೂ ಅದನ್ನು ಹೊತ್ತಿಸಲಿಲ್ಲ. ಅರ್ಜುನ, ಹೂಡಿ ಹೊಡೆ ಅಂಜನಾಸ್ತ್ರವನ್ನು. ಇದೇನಿದು? ಯಾವ ದಿವ್ಯಾಸ್ತ್ರ ಮಂತ್ರಗಳು ನೆನಪಿಗೆ ಬರುತ್ತಿಲ್ಲವಲ್ಲ. ಓ, ಏನು ಮಾಡಲಿ? ನಮಸ್ತೆ ಮಾಧವ, ನಿನ್ನ ಕಾಣಲ್ಕೆ ಬಂದೆ. ಕಾರಣವದಾವುದು? ತೇಲಿ ತೀರ ಹತ್ತಿರಕ್ಕೆ ಬಂದಿದೆ ನನ್ನ ಬಾಳಿನ ಕಡೆಯ ಗಳಿ. ಆದ್ದರಿಂದ ನಿನ್ನೆ ಚರಣದಲ್ಲಿ ನನ್ನ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ಈ ನಾಟಕವನ್ನ. ಅಂತೂ ಕಲಾಪೂರ್ಣವಾದ ಪಾತ್ರ ನಿನ್ನದು. ಚೆನ್ನಾಗಿ ಕಳೆ ಕಟ್ಟಿತಲ್ಲವೇ? ಕಳೆ ಕಟ್ಟಿತಲ್ಲದೆ ಈ ಭೂಮಂಡಲವನೇ ಕಾರ್ಯಕ್ರಮ. ಓ ವಿಘಾತಕ ಮೂರ್ತಿ, ಈ ಕುರುಕ್ಷೇತ್ರವೇ ಸಾಕ್ಷಿಯಾಗಿದೆ ನಿನ್ನ ಪಾತ್ರಾಭಿನಯ ನೈಪುಣ್ಯಕ್ಕೆ. ಕೃಷ್ಣದೇವ, ಈ ಸಂಸಾರವೆಂಬ ಸಮುದ್ರದಲ್ಲಿ ತೇಲಾಡುತ್ತಿರುವ ಈ ಭರತ ಭೂಮಿಯೊಂದು ದೊಡ್ಡ ದೋಣಿ. ಆ ದೋಣಿಯಲ್ಲಿ ತುಂಬಿದೆ ಕೇವಲ ಮನುಜರ ಕುರಿಹಿಂಡು. ಅಂತೆ ನಿನ್ನಂಥ ಚಾಣಾಕ್ಷನ ಕರತಾಳದಲ್ಲಿ ಕುಣಿಯುತ್ತಿದೆ ಈ ಜಗತ್ತು. ಶಕುನಿದೇವ, ದಂಡಿಸದೆ ದೇಹವನು, ಖಂಡಿಸದೆ ಭೋಗವನು ನೀ ಸಾಧಿಸಿಕೊಂಡೆಲ್ಲವೋ ನಿನ್ನ ತಂತ್ರಜಾಲದಲ್ಲಿ ಜೋತಾಡಿದೆನೊಮ್ಮೊಮ್ಮೆ, ಬಲು ಪೇಚಾಡಿದನು ಕೃಷ್ಣ ಸಾಧಿಸಲು ಧ್ಯೇಯವನು. ಆದರೂ ಅಷ್ಟೇನು ಕೊರಗಲಿಲ್ಲ. ಶಕುನಿದೇವ, ಸಾಮ್ರಾಟನೊಡನೆ ಸವಿಯೂಟಗಳ ಹೊಡೆಯುತ್ತ ನಗು ನಗುತ್ತಲೇ ನಿನ್ನೆದೆಯ ಗುರಿಯ ತಲುಪಿದೆಯೋ, ಗಾಂಧಾರ ದೇಶವನ್ನು ಬಿಟ್ಟು ಭಾರತದಲ್ಲಿ ಬೀಡು ಬಿಟ್ಟು. ನೀನೇನಾದರೂ ಅನ್ನು ಕೃಷ್ಣ, ನಾವಿಬ್ಬರೇ ತಿಳಿದ ಕಪಟಿಗಳು ಇಂದಿನ ಭಾರತದಲ್ಲಿ. ಗುಟ್ಟು ಬಚ್ಚಿಟ್ಟುಕೊಂಡು ನಡೆದ ನಾನೊಬ್ಬ ಕಪಟಿ, ಗುಟ್ಟು ತಿಳಿದು ತಿಳಿಸದಲೇ ನಡೆದ ನೀನೊಬ್ಬ ಕಪಟಿ. ಆದರೂ
ನಾವಿಬ್ಬರೂ ಯಶಸ್ವಿಗಳಾದೆವು, ಒಂದೊಂದು ಸ್ಥಾನ ದೊರಕಿಸಿಕೊಂಡು. ಆ ದೇವರಾಜ್ಯವೇ ಈ ಧರೆಗಿಳಿದು ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ನವಯುಗದ ಸರ್ವಾಂಗ ಸುಂದರವಾದ ಸ್ಥಾನವಾಗುವುದು. ಕೃಷ್ಣದೇವ, ನಿನ್ನೀ ನುಡಿ ಸತ್ಯವೇ? ಸತ್ಯಕ್ಕೂ ಸತ್ಯ. ಆಹಾ ಆಹಾ, ಧನ್ಯೋಸ್ಮಿ ಮಾಧವ, ಧನ್ಯೋಸ್ಮಿ. ಕೀರ್ತಿಮಾನ್ ಭವ. ದಾನ ಶೂರ ವೀರಕರ್ಣ. ಇನ್ನು ಮುಂದಿನ ಸರದಿ ಈ ವೈಶಂಪಾಯನ ಸರೋವರ ತಾಣ ಧರ್ಮದ ಪುನರುತ್ಥಾನದ ಕರ್ಮಭೂಮಿಯಾಗಲಿದೆ. ಕರ್ಮಭೂಮಿ. ನಮಸ್ತೆ ಮಾಧವನೇ. ಮಂಗಳಮಸ್ತು ಮಾಧವ. ಹೇಗೆ ನಡೆದಿದೆ ನಿನ್ನ ನಾಟಕ ಸರ್ಪಶಯನನೇ? ಚೆನ್ನಾಗಿ ನಡೆದಿದೆ ಸರ್ಪಭೂಷಣನೇ. ಏನು ಮಾಯೆಯ ನಾಟಕ ನಿನ್ನದು ನೀಲಾಂಗದನೇ? ನಿನಗೂ ಅಚ್ಚರಿಯೇ ನೀಲಕಂಠನೆ. ಆ ಮಹಾಮಾಯೆಯನ್ನು ಮದುವೆ ಮಾಡಿಕೊಂಡ ಮಹಾಮಾಯಾವಿಗೂ ಆಶ್ಚರ್ಯವೇ? ನಾರಾಯಣನೇ, ಆ ಮಾಯೆ, ಆ ನಾರಾಯಣಿ ನಿನ್ನ ಅಕ್ಕ. ನನ್ನ ಅಕ್ಕನ ಕಿವಿ ಚುಚ್ಚಿದ ನೀನೆಂತಹ ಅಕ್ಕ ಸಾಲಿಗನು? ನಿನ್ನ ಅಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ ನನ್ನೆರಡು ಕಣ್ಣುಗಳಿಂದ ಆಗದೆಂದು ಮೂರನೆಯ ಕಣ್ಣೊಂದನ್ನು ಹಣೆಯಲ್ಲಿ ಹೊತ್ತುಕೊಂಡು ಮುಕ್ಕಣ್ಣನೆಂದು ಕರೆಸಿಕೊಳ್ಳಬೇಕಾಯಿತು. ಇರಲಿ, ಹರಿಯು ಆ ಶಿಬಿರವನ್ನು ಬಿಟ್ಟು ಈ ವೈಶಂಪಾಯನ ಸರಸೆಯ ಬಳಿ ಬಂದುದೇಕೆ? ಓಹೋ, ಅಯ್ಯೋ ಪಾಪ, ಏನೊಂದೂ ಅರಿಯದ ಮಹಾತ್ಮನು. ಅದಿರಲಿ, ತಾವು ತಮ್ಮ ತಾಣವನ್ನು ಬಿಟ್ಟು ಬಂದುದೇಕಿಲ್ಲಿ? ಅಬ್ಬಾ, ತಿಳಿವಿಲ್ಲದ ಗೊಲ್ಲನು. ಓ ಗೊಲ್ಲನ ಮಾವನೇ, ಗೊತ್ತುಂಟು. ಆದರೆ ಗೌರಿ ವಲ್ಲಭನ ಗತ್ತು ಗೊತ್ತಾಗದು. ಆ ಗೌರಿಯೇ ಕಳುಹಿಸಿಕೊಟ್ಟಳು ನನ್ನನ್ನಿಲ್ಲಿಗೆ. ನಿನ್ನಕ್ಕ ನಾರಾಯಣಿಯಲ್ಲದೆ ಇನ್ನಾರು ಕೆರಳಿಸಬಲ್ಲರು ಸೃಷ್ಟಿರಸವನ್ನು ನನ್ನ ಕಂಠದಲ್ಲಿ? ಓ ವೃಷ್ಣಿಕುಲ ತಿಲಕನೇ, ಸಾವಿರಾರು ಕಲ್ಪಗಳ ತಪಸ್ಸಿಗೂ ಸಾಧ್ಯವಾಗದ ಸಾಂಗ್ಯವನ್ನು ಸಾಧಿಸಹನು ಅಶ್ವತ್ಥಾಮ ತನ್ನ ಅನಂತ ಜನ್ಮಗಳ ಪುಣ್ಯ ಫಲದಿಂದ. ಆತನೀಗ ತಪ್ತ ತೇಜ ಪಿಂಡಾಂಡ. ಆ ತಪ್ತ ತೇಜ ಪಿಂಡಾಂಡದಿಂದ ಹೊರಹೊಮ್ಮಿದ ಕಿರಣಗಳು ಕೊರೆದವು ಕೈಲಾಸವನು. ಕೈಲಾಸದಲ್ಲಿ ತುಂಬಿಕೊಂಡಿತು ತಪಸ್ಸಿನ ತಪನ ಜ್ವಾಲೆ. ಆದ್ದರಿಂದ ಕಳುಹಿದಳೆನ್ನನು ಗಿರಿಜೆ ಅಶ್ವತ್ಥಾಮನಿಗೆ ವರಪ್ರದಾನ ಮಾಡೆಂದು. ಓ ನಂದಿವಾಹನನೇ, ನೀನಾವ ವರಪ್ರದಾನ ಮಾಡಲಿರುವೆ ಆ ಅಶ್ವತ್ಥಾಮನಿಗೆ? ದೇವ ದಾನವರುಳು, ಗಂಧರ್ವ ಕಿಂಪುರುಷರುಳು ಮತ್ತು ಮರ್ತ್ಯದ ಮಾನವರುಳು ಆರಿಂದಲೂ ಸೋಲು ಬಾರದಿರಲೆಂದು ವರಪ್ರದಾನ ಮಾಡುವೆ ಅಶ್ವತ್ಥಾಮನಿಗೆ. ಆತನ ಹಣೆಯಲ್ಲಿ ಈ ಮಣಿಯನ್ನಿಟ್ಟು
ತಡೆ ತಡೆ ತ್ರಿಶೂಲಧರನೆ, ಕೆಡಿಸದಿರು ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕವೆಂದು ಕೆಡಲಾರದು. ಈ ನಾಟಕದಿಂದ ನೀನಾಗುವಿ ರಸಿಕರಿಗೆ ಗುರು. ನಿನ್ನ ಈ ನಾಟಕದ ಕಥಾ ಸಾರಾಂಶ ಆಳವಾದುದು. 9 ರಸಗಳಿಂದ ಕೂಡಿದ ರಸಸೃಷ್ಟಿ, ರಸಿಕರಿಗೆ ಸಂತುಷ್ಟಿ. ಅಶ್ವತ್ಥಾಮನು ನನ್ನ ವರದಿಂದ ಅಜೇಯನಾದರೂ ಆವ ಗಳಿಗೆಯಳು ಗರತಿಯ ಕರುಳ ನುಡಿಗೆ ಕಾರಣನಾಗುವನೋ ಅಂದೇ ಆತನಿಗೆ ಸೋಲು ಸಿದ್ಧ. ನೀನು ರಚಿಸಿದ ನಾಟಕ ಸಫಲಂ. ನಿಜವೇ ಶಂಕರನೇ? ನಿಜ ಮಾಧವ. ನಮಃ ಶಿವಾಯ. ಓ ಮಧುರಭಾಷಿಣಿ, ನೀನಾರು? ನಾನು ಮನ್ಮಥನ ಮಾನಸ ಪುತ್ರಿ. ನನ್ನ ಹೆಸರು ಅನಂಗ ಪುಷ್ಪ. ಎಲೆ ಮಾರನ ಮಗಳೇ, ನಿನ್ನ ದಾವ ಕೆಲಸ ಈ ಬ್ರಹ್ಮಚಾರಿಯ ಬಳಿಯಲ್ಲಿ ಸಿಂಗಾರ ತೋರಲು. ಏಕೆ ಸಿಂಗಾರದ ಕಣ್ಣಿಲ್ಲವೇ ಈ ಬ್ರಹ್ಮಚಾರಿಗೆ? ಸಿಂಗಾರದ ಕಣ್ಣುಂಟು ಈ ಬ್ರಹ್ಮಚಾರಿಗೆ, ಆದರೆ ಸೌಂದರ್ಯದಲ್ಲಿರುವ ಸ್ವಾದ ಸೇವಿಸುವುದಕ್ಕಲ್ಲ. ಹಾಗಾದರೆ ಏತಕ್ಕೆ ಈ ಸಿಂಗಾರದ ಕಣ್ಣು? ಸೌಂದರ್ಯದಲ್ಲಿರುವ ಶಿವತ್ವವನ್ನು ಕಾಣುವುದಕ್ಕೆ. ಸೌಂದರ್ಯದಲ್ಲೂ ಶಿವತತ್ವ ಉಂಟೆ? ಹಾಗೆಂದು ನನ್ನ ಒಳದನಿ ಹೇಳುತ್ತದೆ. ಯಾವಾಗಲೂ ನಿಮ್ಮ ಒಳದನಿ ಇದನ್ನೇ ನುಡಿಯುತ್ತಿದೆಯೋ? ಅಂತಹ ಸಂದರ್ಭ ಉದ್ಭವಿಸಿದಲ್ಲಿ. ಹಾಗಾದರೆ ಈಗ ಏನನ್ನು ನುಡಿಯುತ್ತಿದೆ ಈ ನಿಮ್ಮ ಒಳದನಿ? ಮನ್ಮಥನನ್ನು ಸೋಲಿಸೆಂದು. ನೀನೇನು ಶಿವನೇ? ಶಿವನಲ್ಲದಿದ್ದರೂ ಸಂಕ್ಷಿಪ್ತ ಶಿವನು. ಓ ಮನ್ಮಥನ ಮಗಳೇ, ನಿನಗಿಲ್ಲಿ ಎಲ್ಲಿಯೂ ಸ್ಥಳವಿಲ್ಲವೆಂದು ಗೋಣಲ್ಲಾಡಿಸುತ್ತಿವೆ ಇಲ್ಲಿನ ಗಿಡ ಬಳ್ಳಿಗಳು. ಇಲ್ಲಿ ಬೀಸುತ್ತಿರುವ ಗಾಳಿ ಕಾಮನ ಗಾಳಿಯಲ್ಲ, ವೈರಾಗ್ಯ ದುರುಸಿನ ಗಾಳಿ. ಆದ್ದರಿಂದ ಓ ಅನಂಗ ಪುಷ್ಪ, ಓ ತಂಗಿಯೇ, ಮಂಗಳಾಂಗಿಯೇ, ಹಿಂದಿರುಗು, ಹಿಂದಿರುಗು. ಹಿಂದಿರುಗಲಿಕ್ಕೆ ಬಂದವಳಲ್ಲ, ನಿನ್ನ ವಿರಾಗ ವೃತ್ತಿಯನ್ನು ಬಿಡಿಸಲು ಬಂದಿರುವೆ. ನಲ್ಲಳಿವೆ ಪ್ರೇಮವೋ ನಲ್ಲಳಿವೆ ನ್ಯಾಯವೇ ನಿನಗಿದು ಹೇಳುವೆ, ನ್ಯಾಯವೇ ನಿನಗಿದು ಹೇಳುವೆ. ವಿರಹಯ ತಳಮಳ
ಮುಕ್ತಾಯವಾಯಿತೇ ನಿನ್ನ ನೃತ್ಯ? ಕುಣಿ ಕುಣಿದು ಮಣಿಮಣಿದು ಮೈಯೆಲ್ಲ ಹಣ್ಣು ಹಣ್ಣಾಯಿತೆ. ಓ ಹೆಣ್ಣೆ, ನಿನ್ನ ಹುಬ್ಬುಗಳ ಹಾರಾಟ, ಆ ಕಡೆಗಣ್ಣಿನ ಕುಡಿನೋಟದ ತೂರಾಟ, ಮರುಳು ಮಾನವನೆದೆಗೆ ಮಾಯೆಯ ಮಾಟ, ಅವೇನು ಕೊಡಲಾರವು ಈ ಬ್ರಹ್ಮಚಾರಿ ಎದೆಗೆ ಕಾಟ. ಓ ಚೆನ್ನ, ಈ ಚಂದ್ರಮುಖಿಯ ಇಂತಹ ಚಂದ್ರಮುಖವು ಕಡೆಗೊಂದು ದಿನ ಸುಡುಗಾಡಿನ ತಲೆಡೋಗಿ. ಈ ಕಲ್ಪನೆಯೆಂದೇ ನೀನು ಬೈರಾಗಿ? ಓ ತರುಣ ಬ್ರಹ್ಮಚಾರಿ, ಹಕ್ಕಿ ಸಮುದ್ರ ಹಾರವಲ್ಲದೆ? ಹಕ್ಕಿಯಾಗಿ ಹಾರಿ ಬಂದು ವೈರಾಗ್ಯ ಬೆಟ್ಟದೊಳು ಕುಳಿತ ಮನ್ಮಥನನ್ನು ಗೆದ್ದು ಸಮುದ್ರವನ್ನು ಹಾರುವ ಹನುಮಂತನಾಗಿ ಹಸ್ತಿನಾವತಿಗೆ ಹಿಂದಿರುಗುವೆ. ಹೊರಡು ಹೊರಡು ಹೋಗಣೆಯ ಮಗಳೇ. ಕಾಮನೊಡ್ಡುವ ಬಲೆಗೆ ಬೀಳದವರು ಅಪರೂಪ. ಆದರೆ ಮನ್ಮಥನನ್ನ ಗೆದ್ದ ಮಹಾತ್ಮನು ನೀನಾದೆ. ನಾನು ಕಾಮಾರ್ಥ ಚಂಚಲ ಪ್ರಾಣಿ, ನೀನು ಚಿರಂಜೀವಿಯಾಗೋ ದ್ರೋಣಿ, ಚಿರಂಜೀವಿಯಾಗೋ ದ್ರೋಣಿ, ಚಿರಂಜೀವಿಯಾಗೋ ದ್ರೋಣಿ. ಅಶ್ವತ್ಥಾಮ, ಮರೆಯಾಯಿತು ಮದನ ಸ್ತ್ರೀ ರೂಪ. ಇದೋ ಮದನಾರಿ ಮೈದೋರಿಹೆನು. ಶಂಕರ, ಪರಮೇಶ್ವರ, ಶಿವ ಶಿವ ಹೇ ದೇವ ಹೇ ಪಾರ್ವತೀಶ, ಧನ್ಯನಾದೆನು ನೋಡಿ ನಿನ್ನ ಜಗದೀಶ. ಹೇ ಗಿರಿಜರಮಣನೇ ಗಣನಾಥ ಪಿತನೇ, ಭಕ್ತರ ಬಂಧುವೆ ಹೇ ನೀಲಕಂಠನೇ. ವಂದನೆ ವಂದನೆ ಮಮ ದೇವ ದೇವನೇ. ಶಂಕರ, ಮಹೇಶ್ವರ, ನನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದೆಯಾ ದೇವ. ನಿನ್ನ ಕರುಣೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಭಗವಂತ. ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ಅಶ್ವತ್ಥಾಮ, ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಲಿಕ್ಕೆ ಅರ್ಜುನನಿಗೆ 1 ವರ್ಷ ಬೇಕಾಯಿತು. ಆದರೆ ನಿನಗೆ ದಿನ 3 ಸಾಕಾಯಿತು. ನಿನ್ನ ಹಣೆಯೊಳಿಡುವೆ ಈ ಮಣಿಯ. ಕಲ್ಪದ ಕಜ್ಜವನ್ನು 3/4 ಗಳಿಗೆಯೊಳಗೆ ಮುಗಿಸುವಷ್ಟು ಬಲ ಬಂದಿದೆ ನಿನ್ನೊಳು ಈ ಮಣಿಯ ಮಹಾತ್ಮೆಯಿಂದ. ಓ ಚೆನ್ನ, ಕೊರೆಯದಿರು ಗರತಿಯ ಕರುಳನ್ನ. ಚಿರಂಜೀವಿ, ಗರತಿಯ ಕರುಳ ಕೊರೆದರೆ ಉದುರಿ ಬೀಳುವುದು ನಿನ್ನ ಹಣೆಯ ಮಣಿ. ಆಗ ಈ ಜಗದ ಅಪಹಾಸ್ಯಕ್ಕೆಲ್ಲ ನೀನೇ ಹೊಣೆ.